अस्सलाम वालेकुम नमस्ते फ्रेंड्स वेलकम बैक टू मೈ ಚಾನಲ್ ಫ್ರೆಂಡ್ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ। ನಮ್ಮ ಯಜಮಾನರು ಬಂದರು ಕೆಲಸದಿಂದ, ಅದಕ್ಕೆ ಅವರಿಗೆ ಚಹಾ ಮಾಡಿಕೊಟ್ಟೆ। ಆಮೇಲೆ ಮಟನ್ ತಗೊಂಡು ಬಂದಿದ್ದಾರೆ, 1.5 kg ಇದೆ ಅಂತದ್ದು। ವಾರಕ್ಕೆ ಒಂದ್ಸಲಿ ಮಟನ್ 1.5 kg ಇಲ್ಲಾಂದರೆ 1 kg ತರ್ತಾರೆ ಫ್ರೆಂಡ್। ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಗ್ರೀನ್ ಪಾಲ್ ಮಾಡ್ತಾಯಿದ್ದೀನಿ, ಅದಕ್ಕೆ ಈ ಮಸಾಲೆ ಕಟ್ ಮಾಡಿದ್ದೀನಿ। ಇದು ಎರಡು ನಾನು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, ಯಾಕಂದರೆ ಇಲ್ಲಿ ಕರಿಮೆಣಸನ್ನು ತೊಗೊಳ್ತಾ ಇದ್ದೀನಿ। ಇಲ್ಲಿ ನೋಡ್ರಿ, ಇದು ಶುಂಠಿ ಬೆಳ್ಳುಳ್ಳಿ, ಆಮೇಲೆ ಒಂದು 4 ಈರುಳ್ಳಿ ಇದೆ ಫ್ರೆಂಡ್ಸ್। ಇದು ಈರುಳ್ಳಿ ಮೇಲೆ ಇರುತ್ತಲ್ಲ ದಂಟು, ಅದು ಫ್ರೆಂಡ್ಸ್, ಅದು ನಾನು ಏನು ವೇಸ್ಟ್ ಮಾಡಲ್ಲ। ಹೆಂಗಾದರೂ ಈರುಳ್ಳಿ ಹೂವು ತಿಂತಾರೆ ಎಲ್ಲರೂ, ಅದಕ್ಕೆ ನಾನು ಅದನ್ನು ಹಾಕಿಬಿಡ್ತೀನಿ। ಇಲ್ಲಿದೆ ಕೊತ್ತಂಬರಿ, ಒಂದು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಜಾಸ್ತಿನೇ ಹಾಕಬೇಕು ಮಟನಿಗೆ, ಆವಾಗಲೇ ಟೇಸ್ಟ್ ಆಗೋದು ಫ್ರೆಂಡ್ಸ್। ಚಿಕನ್ನಲ್ಲೂ ಮಾಡ್ಬೋದು ಇದೇ ಥರನೇ ಸೇಮು ಮಸಾಲೆ। ನಿಮಗೆ ರೆಡ್ ಗ್ರೇವಿ ಬೇಕಂದ್ರೂ ನೀವು ನನಗೆ ಕಮೆಂಟ್ ಮಾಡಿರಿ, ಅದನ್ನು ಮಾಡಿ ತೋರಿಸ್ತೀನಿ ನಿಮಗೆ। ಇಲ್ಲಿ ನೋಡಿರಿ, ಗರಂ ಮಸಾಲ, ಇದು ಲವಂಗ ಚಕ್ಕ ಏಲಕ್ಕಿ ನಾವು ಇಷ್ಟೇ ಹಾಕೋದು ಫ್ರೆಂಡ್। ಗರಂ ಮಸಾಲ ಅಂದರೆ ಇದು ಎಲ್ಲ ಸೇರಿಸಿ ನಾನು ಮಸಾಲೆ ರುಬ್ಬಿಡ್ತೀನಿ। ಇದಕ್ಕೆ ಕರಿಮೆಣಸು ಹಾಕ್ತಾಯಿದ್ದೀನಿ ಫ್ರೆಂಡ್, ಕರಿಮೆಣಸು ಇಂಪಾರ್ಟೆಂಟು। ನಾವು ಇದಕ್ಕೆ ಹರಿ ಪಾಲ್ ಅಂತೀವಿ, ಹರಿ ಅಂದರೆ ಗ್ರೀನು, ಪಾಲ್ ಅಂದರೆ ಗ್ರೇವಿ, ಅದಕ್ಕೆ ನಾವು ಹರಿ ಪಾಲ್ ಅಂತೀವಿ। ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಲ್ಲ, ಅದಕ್ಕೆ ನಾನು ಹಸಿರು ಗ್ರೇವಿ ಅಂತ ಹೇಳ್ತಾ ಇದ್ದೀನಿ। ಈಗ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಇದೆಲ್ಲ ಮಸಾಲೆ ರುಬ್ಬಬೇಕು। ಅದಕ್ಕೆ ನಾನು 1 ಈರುಳ್ಳಿ ತೊಗೊಂಡು ಕಟ್ ಮಾಡಿದ್ದೀನಿ, ಅದು ಒಗ್ಗರಣೆಗೆ ಬೇಕಂತ। ಇಲ್ಲಿ ನೋಡಿರಿ, ಈ ಮಸಾಲೆನೂ ಹಾಕಿಬಿಟ್ಟಿದ್ದೀನಿ। ಈಗ ಒಂದು ಸ್ವಲ್ಪ ನೀರು ಬೇಕಂದರೆ ನೀರು ಹಾಕಿ ಮಸಾಲೆ ರುಬ್ಬೋದು, ಇಲ್ಲಾಂದರೆ ಇಲ್ಲ। ಇಲ್ಲಿ ನೋಡಿರಿ, ಬೇಳೆ ಸ್ವಲ್ಪ ಇದೆ, ಬೇಳೆ ಸಾರು, ಇದು ಮಸೂರು ಬೇಳೆ ಫ್ರೆಂಡ್ಸ್, ಇದು ತುಂಬ ಟೇಸ್ಟಿಯಾಗಿತ್ತು। ಒಂದು ಸ್ವಲ್ಪನೇ ಇದೆ, ಇದ್ರ ಜೊತೆ ಅದು ಗ್ರೇವಿ ತುಂಬ ಚೆನ್ನಾಗಿ ಕಾಂಬಿನೇಷನ್ ಫ್ರೆಂಡ್। ನೀವು ಒಂದು ಸಲ ಟ್ರೈ ಮಾಡಿರಿ, ನೀವು ಚಿಕನ್ನಲ್ಲೂ ಮಾಡ್ಬೋದು ಇದೇ ಥರ। ಬೇಕಾದರೆ ನೀವು ಇದರಲ್ಲಿ ಪಾಲಕ್ ಸೊಪ್ಪು ಹಾಕ್ಬೋದು, ಇದೇ ಮಸಾಲೆದಲ್ಲಿ ಪಾಲಕ್ ಸೊಪ್ಪು ಹಾಕಿ ರುಬ್ಬೋದು ಫ್ರೆಂಡ್ಸ್, ಹಾಗೆ ಹಸಿ ಪಾಲಕ್ ಸೊಪ್ಪು। ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೀನ್ ಕಲರ್। ಈಗ ನಾನು ಫಸ್ಟ್ ಮಟನ್ ಕ್ಲೀನ್ ಮಾಡ್ತೀನಿ। ಇದು ಫಸ್ಟ್ ನಾನು ಯಾಕೆ ರುಬ್ಬಿದ್ದೀನಿ ಅಂದರೆ ಕರೆಂಟ್ ಹೋಗಿಬಿಡತ್ತೆ ಫ್ರೆಂಡ್, ಕರೆಂಟಿನ ಗ್ಯಾರಂಟಿ ಇರಲ್ಲ, ಅದಕ್ಕೆ ನಾನು ಫಸ್ಟು ಮಸಾಲೆ ರುಬ್ಬಿದ್ದೆ। ಈಗ ಒಂದು ಈರುಳ್ಳಿ ಕಟ್ ಮಾಡಿ, ಆಮೇಲೆ ಮಟನ್ ಎಲ್ಲ ಕ್ಲೀನ್ ಮಾಡಿ ಎಷ್ಟು ಬೇಕೋ ಅಷ್ಟು ಹಾಕಿಬಿಡ್ತೀನಿ। ಗ್ರೀನ್ ಗ್ರೇವಿಗೆ ಒಂದು ಸ್ವಲ್ಪ ಇಡ್ತೀನಿ, ಯಾಕಂದರೆ ಸಾರು ಮಾಡಬೇಕು। ಬೀನ್ಸ್, ಡಬಲ್ ಬೀನ್ಸ್ ತೊಗೊಂಡಿದ್ದೆ, ಅದನ್ನು ಚೆನ್ನಾಗಿದೆ ಫ್ರೆಂಡ್, ಅದ್ರ ಜೊತೆ ನಾನು ಸಾರು ಮಾಡಿಬಿಡ್ತೀನಿ ನೆಕ್ಸ್ಟ್ ದಿನ। ಈಗ ನಾನು ಈರುಳ್ಳಿ ಕಟ್ ಮಾಡ್ತೀನಿ ಫ್ರೆಂಡ್, ಇದರಲ್ಲಿ ನಾನು ಒಂದು ಸ್ವಲ್ಪ ಹಲ್ದಿ ಪೌಡರ್, ಆಮೇಲೆ ಉಪ್ಪು ಹಾಕ್ತೀನಿ ಅಷ್ಟೇ, ಧನಿಯಾ ಪೌಡ್ರ್ ಯೂಸ್ ಮಾಡಲ್ಲ ಫ್ರೆಂಡ್ ಜಾಸ್ತಿ ನಾವು। ಇಲ್ಲಿ ನೋಡಿರಿ, ಇದೆಲ್ಲ ಹಾಕಿದ್ದೀನಿ, ಉಪ್ಪು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು, ಒಂದು ಅರ್ಧ ಚಮಚದಷ್ಟು ಹಲ್ದಿ ಪೌಡರ್। ಈಗ ಮಟನ್ ಎಲ್ಲ ಕ್ಲೀನ್ ಆಯಿತು। ಇಲ್ಲಿ ನೋಡಿರಿ, ನಾನು ಕುಕ್ಕರ್ ಇಟ್ಟಿದ್ದೀನಿ, ಇದರಲ್ಲಿ ಕಲೀಜಿನೂ ತಂದಿದ್ದಾರೆ ಫ್ರೆಂಡ್ಸ್, ಒಂದು ಸ್ವಲ್ಪನೇ ತಂದಿರೋದು, ಅದಕ್ಕೆ ನಾನು ಏನು ಮಾಡಿದೆ, ಕ್ಲೀನ್ ಮಾಡಿ ಅದರಲ್ಲೇ ಹಾಕಿಬಿಟ್ಟಿದ್ದೀನಿ ಫ್ರೆಂಡ್ಸ್। ಈಗ ನೋಡಿರಿ, ಕುಕ್ಕರ್ನಲ್ಲಿ ನಾನು ಸ್ವಲ್ಪನೇ ಎಣ್ಣೆ ಹಾಕೋದು, ಯಾಕಂದರೆ ಇದು ಮಟನ್ನು ಚಿಕನ್ನು ಆ ಥರ ರೆಸಿಪಿ ಮಾಡ್ತೀನಿ, ಅದರಲ್ಲಿ ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ, ಸ್ವಲ್ಪ ಯೂಸ್ ಮಾಡೋದು। ಇಲ್ಲಿ ನೋಡಿರಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಒಂದು ಚಮಚ ಇಲ್ಲಾಂದರೆ 1.5 ಚಮಚ ಅಷ್ಟೇ ಇರೋದು, ಇದು ಜಾಸ್ತಿ ಹಾಕಿಲ್ಲ ನಾನು, ಬೇಕಾದರೆ ನೀವು ಜಾಸ್ತಿನೂ ಹಾಕ್ಕೊಳ್ಳಿ। ಇದರಲ್ಲಿ ನೀವು ಮಸಾಲೆನೂ ಹಾಕ್ಬೋದು, ಒಂದು ಸ್ವಲ್ಪ ಏಲಕ್ಕಿ, ಒಂದು ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಲವಂಗ, ನಾನು ಇಲ್ಲಿ ಹಾಕ್ತಾಯಿಲ್ಲ ಫ್ರೆಂಡ್, ಅದು ನನಗೆ ಚೆನ್ನಾಗಿ ಅನಿಸಲ್ಲ, ಅದಕ್ಕೆ ನಾನು ಪುಡಿ ಮಾಡಿ ಹಾಕಿಬಿಡ್ತೀನಿ। ಯಾಕಂದರೆ ಈಗ ಮಸಾಲೆಯಲ್ಲಿ ಹಾಕಿದ್ದೀನಿ ಗರಂ ಮಸಾಲ, ಸದ್ಯಕ್ಕೆ ಈಗ ಸಾಕು, ಅದೇ ಅಷ್ಟೇ, ಬೇಕಾದರೆ ನೀವು ಹಾಕ್ಬೋದು ಒಗ್ಗರಣೆಗೆ। ಈರುಳ್ಳಿ ಹಾಕಿದ್ದೀನಿ, ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಆಮೇಲೆ ನಾನು ಮಸಾಲೆ ಹಾಕಿಬಿಡ್ತೀನಿ ಇದರಲ್ಲಿ। ಈರುಳ್ಳಿ ಕಲರ್ ಅಂದರೆ ಕೆಂಪು ಕಲರ್, ಏನು ಆ ಥರ ಕಲರ್ ಚೇಂಜ್ ಆಗಬಾರ್ದು, ಸಿಂಪಲ್ಲಾಗಿ ಪಿಂಕಿಶ್ ಬರುತ್ತಲ್ಲ ಆ ಕಲರ್ ಬಂದರೆ ಸಾಕು ಈರುಳ್ಳಿದು। ಈಗ ನಾನು ಮಸಾಲೆ ಹಾಕಿಬಿಡ್ತೀನಿ, 1 ನಿಮಿಷ ಅಷ್ಟೇ ನಾನು ಇದರಲ್ಲಿ ಇದು ಮಾಡ್ತಾಯಿರೋದು, ಕಲರ್ ಚೇಂಜ್ ಮಾಡ್ತಾಯಿರೋದು ಈರುಳ್ಳಿದು।
ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪನೇ ಹಾಕಿರೋದು, ಯಾಕಂದರೆ ನಮ್ಮ ಮನೇಲಿ ಸಪ್ಪೆ ತಿಂತಾರೆ. ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ಗ್ರೇವಿ ತುಂಬ ಈಸಿ ಮಾಡ್ಬೋದು ಫ್ರೆಂಡ್ಸ್. ಏನಿಲ್ಲ, ಮಸಾಲೆ ರುಬ್ಬಬೇಕು, ಮಟನ್ನಲ್ಲಿ ಹಾಕಬೇಕು ಫ್ರೆಂಡ್ಸ್. ಮಟನ್ ಇದರಲ್ಲಿ ಹಾಕಬೇಕು. ನಾನು ಇಲ್ಲಿ ಬೇರೆ ಸಪ್ರೇಟಾಗಿ ಮಟನ್ ಏನು ಬೇಯಿಸಿಲ್ಲ, ಇದರ ಜೊತೆನೇ ಹಸಿ ಮಟನ್ನೇ ಹಾಕಿಬಿಡ್ತೀನಿ. ನಾವು ಹಾಗೆ ಮಾಡೋದು ಫ್ರೆಂಡ್, ಮಟನ್ ಬೇಯಿಸಲ್ಲ. ಒಂದು 3-4 ಸೀಟಿ ಆದರೆ ಸಾಕು, ಬೆಂದ್ಬಿಡುತ್ತೆ ಚೆನ್ನಾಗಿ. ಈಗ ನೋಡಿರಿ, ಮಸಾಲೆ ಇದೆ ರೆಡಿ, ಹಾಕಿಬಿಡ್ತೀನಿ ಫ್ರೆಂಡ್ಸ್. ನಾನು ಈಗ ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಆಮೇಲೆ ಹಾಕ್ತೀನಿ. ಫಸ್ಟ್ ಇದರಲ್ಲಿ ಮಟನ್ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಒಂದೇ ಕೈಯಲ್ಲಿ ಆಗಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಹಾಕಿಬಿಟ್ಟಿದ್ದೀನಿ. ಅದು ಕ್ಲಿಪ್ ತೋರಿಸಿಲ್ಲ ನಿಮಗೆ. ಇಲ್ಲಿ ನೋಡಿರಿ, ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಮಟನ್ನು. ನೀವು ಬೇಕಾದರೆ ಕಲೀಜಿ, ಇದು ನಾವು ಅದಕ್ಕೆ ಕಲೀಜಿ, ದಿಲ್, ಗುರ್ದ ಅಂತೀವಿ. ಅದೇ ಫ್ರೆಂಡ್ಸ್, ಇದು ಮಟನ್ನಲ್ಲಿ ಇರುತ್ತಲ್ಲ ಕಲೀಜಿ, ಆಮೇಲೆ ಹಾರ್ಟು, ಆಮೇಲೆ ಕಿಡ್ನಿ ಇರುತ್ತಲ್ಲ, ಅದಕ್ಕೆ ನಾವು ಅನ್ನೋದು ಕಲೀಜಿ, ದಿಲ್, ಗುರ್ದ ಅಂತ. ಅದು ಇದ್ರೂ ಬರೀ ಅದನ್ನು ಸೇರಿಸಿ ಇದೇ ಥರ ಗ್ರೇವಿ ರೆಡಿ ಮಾಡ್ಬೋದು. ಈಗ ನೋಡಿರಿ ಫ್ರೆಂಡ್, ಒಂದು ಸ್ವಲ್ಪನೇ ನೀರು ಹಾಕಿದ್ದು, ಇದು 1 ಗ್ಲಾಸ್ ಅಷ್ಟೇ, ಜಾಸ್ತಿ ಹಾಕಿಲ್ಲ ನಾನು. ಈಗ ಕುಕ್ಕರಿಂದ ಮುಚ್ಚಳ ಮುಟ್ಬಿಡೋಣ ಫ್ರೆಂಡ್ಸ್. ಒಂದು 5 ಸೀಟಿ ಆಗಲೇಬೇಕು, ಅದು ಮಟನ್ ಬೇಯಕ್ಕೆ. ಅನ್ನ ರೆಡಿ ಆಯಿತು. ಇದು 2 ಕುಕ್ಕರ್ ಇದೆ, ಒಂದೇ ಮುಚ್ಚಳ ಇದೆ. ಯಾಕಂದರೆ ಇದು ಹಳೆಯದು ಕುಕ್ಕರ್ದು ಒಂದು ಸಲ ಬಸ್ಟಾಗಿತ್ತು, ಅದಕ್ಕೆ ಕುಕ್ಕರ್ ಚೆನ್ನಾಗಿದೆ, ಅದರ ಮುಚ್ಚಳ ಸರಿಯಾಗಿರಲಿಲ್ಲ, ಅದಕ್ಕೆ ಅದು ವೇಸ್ಟ್ ಅಂತ ಬಿಸಾಕಿದೆ. ಈಗ ಹೊಸದು ಕುಕ್ಕರಿಂದು ಮುಚ್ಚಳ ಇದು 2 ಕುಕ್ಕರಿಗೆ ಆಗುತ್ತೆ. ಆದರೆ ಹಳೆಯ ಕುಕ್ಕರಿಗೆ ಹಾಕಿದಾಗ ಈ ಥರ ಕಟ್ಟಿ ಇಡಬೇಕು ಫ್ರೆಂಡ್ಸ್, ಆವಾಗಲೇ ಸೀಟಿ ಆಗೋದು. ಇಲ್ಲಿ ನೋಡಿರಿ, ಸೀಟಿ ಆಯಿತು. ಒಂದು 5 ಸೀಟಿ ತೊಗೊಂಡಿದ್ದೀನಿ. ಇಲ್ಲಿ ನೋಡಿರಿ, ಅಷ್ಟು ನೀರು ಹಾಕಿದ್ದೆ ನಾನು. ಎಷ್ಟು ನೀರು ಬಂತು, ಇದು ಗ್ರೇವಿ ಆಯಿತು ಮಟನಲ್ಲಿ. ಇದು ರೆಡಿ ಆಯಿತು ಫ್ರೆಂಡ್, ಗ್ರೀನ್ ಗ್ರೇವಿ. ಇದಕ್ಕೆ ನೀವು ಚಪಾತಿ ಜೊತೆ, ಬ್ರೆಡ್ ಜೊತೆ, ಬನ್ ಜೊತೆ, ಆಮೇಲೆ ಪರಾಟ ಜೊತೆ ತುಂಬ ಚೆನ್ನಾಗಿ ಕಾಂಬಿನೇಷನ್ನು. ಈಗ ಸದ್ಯಕ್ಕೆ ಇದು ರಾತ್ರಿ ಮಾಡ್ತಾ ಇರೋದು ಅಂದರೆ ಅದಕ್ಕೆ ನಾನು ಅನ್ನ ಜೊತೆನೇ ತಿಂತೀವಿ ಫ್ರೆಂಡ್ಸ್ ನಾವು. ನೋಡಿರಿ, ತುಂಬ ಈಸಿ, ಆಮೇಲೆ ತುಂಬ ಟೇಸ್ಟಿಯಾಗಿ ಮಾಡ್ಬೋದು. ಈಗ ಊಟಕ್ಕೆ ಕೊಡ್ತೀನಿ ಫ್ರೆಂಡ್ಸ್. ಎಲ್ಲರೂ ಕಾಯ್ತಾ ಇದ್ದಾರೆ. 9 ಗಂಟೆಗಾಯಿತು ನಮ್ಮ ಸಂಜೆ ಊಟ. 9 ಗಂಟೆಗೇ, 9 ಇಲ್ಲಾಂದರೆ 9:15. ನೀವು ಒಂದು ಸಲ ಟ್ರೈ ಮಾಡಿರಿ, ನನಗೆ ಕಮೆಂಟ್ ಮಾಡಿರಿ ಫ್ರೆಂಡ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್.